ನಮಸ್ಕಾರ. ಕುರುಕ್ಷೇತ್ರದ ಯುದ್ಧಭೂಮಿಗೆ ಸ್ವಾಗತ. ಯುದ್ಧದ ಶಂಖ ಮೊಳಗೋಕೆ ಕ್ಷಣಗಣನೆ ಶುರುವಾಗಿದೆ. ಕೌರವರ ಪಾಂಡವರ ಸೇನೆಗಳು ಮುಖಾಮುಖಿಯಾಗಿ ನಿಂತಿವೆ. ಆದ್ರೆ ಯುದ್ಧ ಶುರುವಾಗೋ ಮೊದ್ಲೇ ಪಾಂಡವರ ಶ್ರೇಷ್ಠ ಧನುರ್ಧಾರಿ ಅರ್ಜುನನ ಕೈಯಲ್ಲಿದ್ದ ಗಾಂಡೀವ ಜಾರಿ ಬೀಳುತ್ತೆ. ಯಾಕಂದ್ರೆ ಅವನ ಮುಂದೆ ನಿಂತಿರೋದು ಬರೀ ಶತ್ರುಗಳಲ್ಲ, ಅವನ ಗುರುಗಳು, ಅಜ್ಜನ್ನಿರು, ಸ್ವಂತ ಬಂಧುಗಳು. ಈ ದೃಶ್ಯ ಅವನ ಮನಸ್ಸಿನಲ್ಲಿ ಒಂದು ದೊಡ್ಡ ಬಿರುಗಾಳಿಯನ್ನೇ ಎಬ್ಬಿಸಿದೆ. ಅವನ ಮನಸ್ಸಲ್ಲೇ ಒಂದು ಬೇರೆ ಯುದ್ಧ ಶುರುವಾಗ್ಬಿಟ್ಟಿದೆ. ಹಾಗಾದ್ರೆ ಏನದು ಅವನ ವಾದ? ಬನ್ನಿ ಇವತ್ತು ಅದರ ಬಗ್ಗೆ ತಿಳಿದುಕೊಳ್ಳೋಣ. ಒಂದು ಕ್ಷಣ ಯೋಚನೆ ಮಾಡಿ ನೋಡಿ. ಈ ಯುದ್ಧವನ್ನ ಗೆದ್ರೆ ರಾಜ್ಯ ಸಿಗ್ಬಹುದು, ಅಧಿಕಾರ ಸಿಗ್ಬಹುದು. ಆದ್ರೆ ಸ್ವಂತವರ ರಕ್ತ ಹರಿಸಿ ಪಡೆಯೋ ಆ ಗೆಲ್ವು, ಆ ಸುಖ ನಿಜವಾಗ್ಲೂ ಸುಖನಾ? ಈ ಒಂದೇ ಒಂದು ಪ್ರಶ್ನೆ ಅರ್ಜುನನ ಇಡೀ ವಾದಕ್ಕೆ ಅಡಿಪಾಯ. ಅರ್ಜುನನ ವಾದ ಶುರುವಾಗೋದೇ ಇಲ್ಲಿಂದ, ಪಾಪದ ಭಯದಿಂದ. ಅವನ ಪ್ರಕಾರ ಎದುರಿಗೆ ನಿಂತಿರೋರು ನಮ್ಮೇಲೆ ಎಷ್ಟೇ ದೌರ್ಜನ್ಯ ಮಾಡಿರ್ಬೋದು, ಆದ್ರವರು ನಮ್ಮೋರೇ ಅಲ್ವಾ, ನಮ್ಮ ರಕ್ತ ಹಂಚ್ಕೊಂಡೋರು. ಅವರನ್ನ ಕೊಂದ್ರೆ ಆ ಮಹಾಪಾಪ ನಮ್ಮನ್ನ ಸುಮ್ನೆ ಬಿಡುತ್ತಾ? ಈ ಆತಂಕ ಅವನ ಮಾತುಗಳಲ್ಲಿ ವ್ಯಕ್ತವಾಗುತ್ತೆ. ಶ್ಲೋಕ 36. ಪಾಪಮೇವ ಆಶ್ರಯೇದಸ್ಮಾನ್ ಹತ್ವೈತಾನ್ ಆತತಾಯಿನಃ ತಸ್ಮಾನ್ ನಾರ್ಹಾವಯಂ ಹಂತುಂ ಧಾರ್ತರಾಷ್ಟ್ರಾನ್ ಸಬಾಂಧವಾನ್ ಸ್ವಜನಂ ಹಿ ಕಥಂ ಹತ್ವಾ ಸುಖಿನಃ ಸ್ಯಾಮ ಮಾಧವ. ನೋಡಿ, ಈ ಶ್ಲೋಕದ ಅರ್ಥ ಎಷ್ಟು ಮನಮುಟ್ಟುತ್ತೆ ಅಂದ್ರೆ, ಅರ್ಜುನ ಕೃಷ್ಣನ ಮುಂದೆ ತನ್ನ ಅಸಹಾಯಕತೆಯನ್ನ ತೋಡ್ಕೊಳ್ತಾನೆ. ಮಾಧವ, ಇವರು ಆಕ್ರಮಣಕಾರರೇ ಇರ್ಬೋದು, ಆದ್ರೆ ಇವರು ಧೃತರಾಷ್ಟ್ರನ ಮಕ್ಕಳು, ನಮ್ಮ ಬಂಧುಗಳು. ಇವರನ್ನ ಕೊಂದ್ರೆ ಪಾಪ ನಮ್ಮನ್ನ ಬಿಡೋದಿಲ್ಲ. ಹೇಳು ಕೃಷ್ಣ, ನಮ್ಮ ಸ್ವಂತ ಜನರನ್ನ ಸಂಹಾರ ಮಾಡಿ ನಾವು ಹೇಗೆ ತಾನೇ ಸುಖವಾಗಿರೋಕೆ ಸಾಧ್ಯ ಅಂತ ಕೇಳ್ತಾನೆ. ಇದು ಅವನ ವಾದದ ಅತ್ಯಂತ ವೈಯಕ್ತಿಕ ಮತ್ತು ಭಾವನಾತ್ಮಕ ಭಾಗ. ಇಲ್ಲಿಂದ ಅರ್ಜುನ ತನ್ನ ವಾದವನ್ನ ಇನ್ನೊಂದು ಹಂತಕ್ಕೆ ಕೊಂಡೊಯ್ಯುತ್ತಾನೆ. ಅವನು ತನ್ನ ಮತ್ತು ಕೌರವರ ನಡುವಿನ ವ್ಯತ್ಯಾಸವನ್ನು ತೋರಿಸ್ತಾನೆ. ನಮಗೂ ಅವರಿಗೂ ಒಂದು ಮುಖ್ಯವಾದ ವ್ಯತ್ಯಾಸವಿದೆ ಕೃಷ್ಣ. ನಮಗೆ ಈ ಯುದ್ಧದಿಂದ ಆಗೋ ಅನಾಹುತಗಳ ಅರಿವಿದೆ, ಆದ್ರೆ ಅವ್ರ ಕಣ್ಣಿಗೆ ದುರಾಸೆಯ ಪೊರೆ ಬಿದ್ದಿದೆ, ಅವ್ರಿಗೇನೂ ಕಾಣುತ್ತಿಲ್ಲ ಅಂತ ಹೇಳ್ತಾನೆ. ಶ್ಲೋಕ 37 ಮತ್ತು 38. ಯದ್ಯಪಿ ಏತೆ ನ ಪಶ್ಯಂತಿ ಲೋಭೋಪಹತಚೇತಸಃ ಕುಲಕ್ಷಯಕೃತಂ ದೋಷಂ ಮಿತ್ರದ್ರೋಹೇ ಚ ಪಾತಕಂ ಕಥಂ ನ ಜ್ಞೇಯಮಸ್ಮಾಭಿಃ ಪಾಪಾದಸ್ಮಾನ್ನಿವರ್ತಿತುಂ ಕುಲಕ್ಷಯಕೃತಂ ದೋಷಂ ಪ್ರಪಶ್ಯದ್ಭಿಃ ಜನಾರ್ದನ. ಇಲ್ಲಿ ಅರ್ಜುನ ಜ್ಞಾನದ ಜವಾಬ್ದಾರಿಯ ಬಗ್ಗೆ ಮಾತಾಡ್ತಾನೆ. ಅವನು ಹೇಳೋದಿಷ್ಟೇ, ಜನಾರ್ದನ, ಕೌರವರ ಮನಸ್ಸು ದುರಾಸೆಯಿಂದ ಹಾಳಾಗಿದ. ಅದಕ್ಕೆ ಅವರಿಗೆ ಕುಲ ನಾಶ ಮಾಡೋದ್ರಲ್ಲಿ, ಸ್ನೇಹಿತರಿಗೆ ದ್ರೋಹ ಬಗೆಯೋದ್ರಲ್ಲಿ ಯಾವ ತಪ್ಪು ಕಾಣ್ತಿಲ್ಲ. ಆದ್ರೆ ನಮ್ಗೆ ಸರಿತಪ್ಪುಗಳ ಅರಿವಿದೆ. ಈ ಯುದ್ಧ ಎಂಥ ವಿನಾಶ ತರುತ್ತೆ ಅಂತ ನಮ್ಗೆ ಸ್ಪಷ್ಟವಾಗಿ ಕಾಣಿಸ್ತಿದೆ. ಹಾಗಿದ್ಮೇಲೆ ಎಲ್ಲ ಗೊತ್ತಿದ್ದು ನಾವು ಈ ಪಾಪದ ಕೂಪಕ್ಕೆ ಯಾಕೆ ಬೀಳ್ಬೇಕು? ಇಲ್ಲಿವರೆಗೂ ಅರ್ಜುನ ತನ್ನ ವೈಯಕ್ತಿಕ ಪಾಪದ ಬಗ್ಗೆ ಚಿಂತಿಸ್ತಿದ್ದ. ಆದ್ರೆ ಈಗ ಅವನ ದೃಷ್ಟಿ ವಿಶಾಲವಾಗುತ್ತೆ. ಈ ಯುದ್ಧದಿಂದ ಇಡೀ ಸಮಾಜದ ಮೇಲೆ ಆಗಬಹುದಾದ ದೂರಗಾಮಿ ಪರಿಣಾಮಗಳನ್ನ ಊಹಿಸ್ಕೊಳ್ತಾನೆ. ಒಂದು ಅನಾಹುತ ಹೇಗೆ ಇನ್ನೊಂದಕ್ಕೆ ದಾರಿ ಮಾಡಿಕೊಡುತ್ತೆ ಅನ್ನೋದನ್ನ ಅವನು ವಿವರಿಸಲು ಶುರು ಮಾಡ್ತಾನೆ. ಶ್ಲೋಕ 39. ಕುಲಕ್ಷಯೇ ಪ್ರಣಶ್ಯಂತಿ ಕುಲಧರ್ಮಾಃ ಸನಾತನಾಃ ಧರ್ಮೇ ನಷ್ಟೇ ಕುಲಂ ಕೃತ್ಸ್ನಂ ಅಧರ್ಮೋಭಿಭವತಿ ಉತ. ನೋಡಿ, ಇದು ಒಂದಕ್ಕೊಂದು ಬೆಸೆದುಕೊಂಡಿರೋ ಸರಪಳಿ ಇದ್ದಾಗೆ. ಯುದ್ಧದಲ್ಲಿ ಕುಲದ ಹಿರಿಯರೆಲ್ಲ ಮಡಿದ್ರೆ ಅವರ ಜೊತೆಗೆ ತಲೆತಲಾಂತರದಿಂದ ಬಂದ ಸನಾತನ ಕುಲಧರ್ಮಗಳು ನಾಶವಾಗ್ತವೆ. ಯಾವಾಗ ಧರ್ಮವೇ ನಾಶವಾಗುತ್ತೋ ಇಡೀ ಕುಲದಲ್ಲಿ ಅಧರ್ಮದ್ದೇ ಕಾರುಬಾರು ಶುರುವಾಗುತ್ತೆ. ಇದು ಒಂದು ಕುಸಿದ್ರೆ ಎಲ್ಲವೂ ಕುಸಿಯುವಂತ ಅಪಾಯಕಾರಿ ಸನ್ನಿವೇಶ. ಅರ್ಜುನನ ವಾದ ಈಗ ಅದರ ಕ್ಲೈಮ್ಯಾಕ್ಸ್ ತಲುಪುತ್ತೆ. ಅಧರ್ಮ ಹೆಚ್ಚಾದಾಗ ಇಡೀ ಸಮಾಜದ ಅಡಿಪಾಯವೇ ಹೇಗೆ ಕುಸಿದು ಬೀಳುತ್ತೆ ಅನ್ನೋದನ್ನ ಅವನು ಬಹಳ ಸ್ಪಷ್ಟವಾಗಿ ವಿವರಿಸ್ತಾನೆ. ಶ್ಲೋಕ 40. ಅಧರ್ಮಾಭಿಭವಾತ್ ಕೃಷ್ಣ ಪ್ರದುಷ್ಯಂತಿ ಕುಲಸ್ತ್ರಿಯಃ ಸ್ತ್ರೀಷು ದುಷ್ಟಾಸು ವಾರ್ಷ್ಣೇಯ ಜಾಯತೆ ವರ್ಣಸಂಕರಃ. ಅರ್ಜುನನ ಪ್ರಕಾರ ಈ ಅಧರ್ಮದ ಅತ್ಯಂತ ಕೆಟ್ಟ ಪರಿಣಾಮ ಅಂದ್ರೆ ಇದೇ. ಕುಟುಂಬದಲ್ಲಿ ಅಧರ್ಮ ಹೆಚ್ಚಾದಾಗ ಕುಲದ ಸ್ತ್ರೀಯರಿಗೆ ರಕ್ಷಣೆ ಇಲ್ಲದಂತಾಗಿ ಅವರು ದಾರಿ ತಪ್ತಾರೆ. ಇದರ ಫಲವಾಗಿ ಸಮಾಜದಲ್ಲಿ ವರ್ಣಸಂಕರ ಅಂದ್ರೆ ಅನಪೇಕ್ಷಿತ ಸಂತಾನ ಹುಟ್ಕೊಳ್ಳುತ್ತೆ. ಇದು ಇಡೀ ಸಾಮಾಜಿಕ ವ್ಯವಸ್ಥೆಯನ್ನೇ ಬುಡಮೇಲು ಮಾಡುತ್ತೆ ಅಂತ ಅವನು ಆತಂಕ ಪಡ್ತಾನೆ. ಹಾಗಾದ್ರೆ ಅರ್ಜುನನ ಈ ಎಲ್ಲಾ ವಾದಗಳನ್ನ ಕೇಳಿದ ಮೇಲೆ ನಮ್ಮ ಮುಂದೆಯೂ ಒಂದು ದೊಡ್ಡ ಪ್ರಶ್ನೆ ಉಳಿಯುತ್ತೆ ಅಲ್ವಾ? ಕ್ಷತ್ರಿಯನಾಗಿ ಯುದ್ಧ ಮಾಡೋದು ಅವನ ಧರ್ಮ. ಆದ್ರೆ ಆ ಧರ್ಮ ಪಾಲ್ಸೋಕ್ ಹೋದ್ರೆ ಕುಟುಂಬ ಮತ್ತು ಸಮಾಜವೇ ನಾಶವಾಗುತ್ತೆ. ಹಾಗಾದ್ರೆ ಧರ್ಮ ಮುಖ್ಯವೋ
ಕುಟುಂಬ ಮುಖ್ಯವೋ? ಈ ಗಹನವಾದ ಪ್ರಶ್ನೆಯೊಂದಿಗೆ ಈ ದಿನದ ವಿಶ್ಲೇಷಣೆಯನ್ನು ಇಲ್ಲಿಗೆ ಮುಗಿಸೋಣ. ಈ ವಿವರಣೆಯನ್ನು ವೀಕ್ಷಿಸಿದ್ದಾಗಿ ತುಂಬು ಹೃದಯದ ಧನ್ಯವಾದಗಳು. ಜ್ಞಾನಕೋಶ ಒಂದು ಬಹುಭಾಷಾ ಚಾನೆಲ್. ಇಲ್ಲಿ ನಾವು ಆಧ್ಯಾತ್ಮಿಕ ಜ್ಞಾನವನ್ನು ಇಂಗ್ಲಿಷ್, ಹಿಂದಿ, ಮರಾಠಿ, ತಮಿಳು, ಗುಜರಾತಿ ಮತ್ತು ಬಂಗಾಳಿ ಭಾಷೆಗಳಲ್ಲಿ ಹಂಚಿಕೊಳ್ತೇವೆ. ಅಷ್ಟೇ ಅಲ್ಲ, ಶೀಘ್ರದಲ್ಲೇ ಇನ್ನಷ್ಟು ಪ್ರಮುಖ ಭಾಷೆಗಳಲ್ಲೂ ನಮ್ಮ ವಿವರಣೆಗಳು ಲಭ್ಯವಾಗಲಿವೆ. ಸನಾತನ ಧರ್ಮದ ಅಮೂಲ್ಯ ಜ್ಞಾನವನ್ನ ಸರಳವಾಗಿ, ಸ್ಪಷ್ಟವಾಗಿ ಎಲ್ಲರಿಗೂ ತಲುಪಿಸುವುದೇ ನಮ್ಮ ಗುರಿ. ನಮ್ಮ ಚಾನೆಲ್ನಲ್ಲಿ ಶ್ರೀಮದ್ ಭಾಗವತ, ಭಗವದ್ಗೀತೆ, ಮಹಾಭಾರತ, ಲಲಿತಾ ಸಹಸ್ರನಾಮ, ದೈವತ್ತಿನ್ ಕುರಲ್, ಮಹಾರಾಷ್ಟ್ರ ಮತ್ತು ಬಂಗಾಳದ ಸಂತರ ಕಥೆಗಳು ಹಾಗೆ ಆದಿಶಂಕರರ ದಿವ್ಯಚರಿತ್ರೆಯ ಕುರಿತು ಪ್ರತಿದಿನ ವಿವರಣೆಗಳನ್ನು ನೀಡ್ತೇವೆ. ನಮ್ಮ ಈ ಪುಟ್ಟ ಪ್ರಯತ್ನ ನಿಮಗೆ ಇಷ್ಟವಾಗಿದ್ದರೆ ದಯವಿಟ್ಟು ಜ್ಞಾನಕೋಶ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ. ಆಗ ನಮ್ಮ ದೈನಂದಿನ ವಿಡಿಯೋಗಳ ಬಗ್ಗೆ ನಿಮಗೆ ಮಾಹಿತಿ ಸಿಗುತ್ತೆ. ಹಾಗೆಯೇ ಲೈಕ್ ಮಾಡಲು, ಶೇರ್ ಮಾಡಲು ಮತ್ತು ಈ ದಿವ್ಯ ಜ್ಞಾನವನ್ನು ನಿಮ್ಮ ಕುಟುಂಬ, ಸ್ನೇಹಿತರೊಂದಿಗೆ ಹಂಚಿಕೊಳ್ಳಲು ಮರೆಯಬೇಡಿ. ಬನ್ನಿ, ನಾವೆಲ್ಲರೂ ಒಟ್ಟಾಗಿ ಸನಾತನ ಧರ್ಮದ ಈ ಜ್ಞಾನ ಜ್ಯೋತಿಯನ್ನು ನಿರಂತರವಾಗಿ ಬೆಳಗಿಸೋಣ.